ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ತೆಲುಗು ನಟಿ ಹೇಮಾಳನ್ನ ಸಿಸಿಬಿ ನ್ಯಾಯಾಲಯದ ಅನುಮತಿ ಪಡೆದು ಮತ್ತೆ 2 ದಿನ ವಶಕ್ಕೆ ಪಡೆದಿದೆ. ಡ್ರಗ್ಸ್ ಆರೋಪದಡಿ ಅರೆಸ್ಟ್ ಆಗಿರುವ ನಟಿ ತಪ್ಪಿಸಿಕೊಳ್ಳಲು ಹೈಡ್ರಾಮಾ ಮಾಡಿದ್ದರೆಂದು ಸಿಸಿಬಿ ನ್ಯಾಯಾಲಯಕ್ಕೆ ತಿಳಿಸಿದೆ. ಜೊತೆಗೆ ಹೈಕೋರ್ಟ್ ಮೊರೆ ಹೋಗಿದ್ದ ಫಾರ್ಮ್ ಹೌಸ್ ಮಾಲೀಕ ಗೋಪಾಲ ರೆಡ್ಡಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದೆ. ದಿನ ವಾರಗಟ್ಟಲೆ ರಸ್ತೆ ಬದಿ ಅಡ್ಡಾದಿಡ್ಡಿ ವಾಹನ ಪಾರ್ಕಿಂಗ್ ಮಾಡಿದರೆ ವಾಹನಗಳು ಜಪ್ತಿ ಆಗಲಿವೆ. ಕಳೆದ 3 ತಿಂಗಳಲ್ಲಿ 1500 ವಾಹನಗಳನ್ನ ಜಪ್ತಿ ಮಾಡಲಾಗಿದೆ. ತಿಂಗಳುಗಟ್ಟಲೆ ರಸ್ತೆ ಬದಿ ನಿಂತಿರೋ ವಾಹನಗಳನ್ನ ಕದ್ದು ಅಪರಾಧಿ ಪ್ರಕರಣಗಳಿಗೆ ಬಳಸಿಕೊಳ್ಳುವ ಖದೀಮರ ಸಂಖ್ಯೆ ಜಾಸ್ತಿ ಆಗಿದ್ದು, ಸಂಚಾರಿ ಪೊಲೀಸರು ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ವಾರದಿಂದ ಬೆಂಗಳೂರಲ್ಲಿ ಚಳಿಯ ಪ್ರಮಾಣ ಜಾಸ್ತಿಯಾಗಿದ್ದು, ವಾತಾವರಣಕ್ಕೆ ತಕ್ಕಂತೆ ಬೆಚ್ಚನೆಯ ಉಡುಗೆಗಳಿಗೆ ಫುಲ್ ಡಿಮಾಂಡ್ ಶುರುವಾಗಿದೆ. ಸ್ವೆಟರ್ಸ್, ವೆರೈಟಿ ಪುಲೋವರ್ಸ್, ಟೋಪಿ, ಕ್ಯಾಪ್, ಶಾಲ್ಗಳು ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಟ್ಟಿವೆ. ಚಿಕ್ಕಪೇಟೆ, ಶಿವಾಜಿನಗರ, ಕಮರ್ಷಿಯಲ್ ಸ್ಟ್ರೀಟ್ ಸೇರಿ ವಿವಿಧ ರಸ್ತೆಗಳಲ್ಲಿ ಬೇಡಿಕೆಗೆ ತಕ್ಕಂತೆ ಬೆಲೆ ಕೂಡ ದುಬಾರಿಯಾಗಿದೆ.